ಹಾಯ್ ನಮಸ್ತೆ ಎಲ್ಲರೂ ತಿಳ್ಕೊಂಡಿದ್ರೆ ಏನಂತ ಹೇಳಿದ್ರೆ ಈ ಶ್ರಮ ಕಾರ್ಡ್ ಇದ್ದವರಿಗೆ ಸರ್ಕಾರದ ಕಡೆಯಿಂದ 3,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೌದು. ಈ ಶ್ರಮ ಕಾರ್ಡ್ ಮಾಡಿಸಿದವರಿಗೆ ಸರ್ಕಾರದ ಕಡೆಯಿಂದ 3,000 ಹಣ ಬರುತ್ತೆ. ಬಟ್ ಅದು ಹೆಂಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇದರ ಒಂದು ಸಂಪೂರ್ಣ ಇನ್ಫಾರ್ಮೇಷನ್ ಅನ್ನ ಯಾರು ತಿಳ್ಕೊಂಡಿರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕಾರ್ಡ್ ಹೇಳಿದಾರಲ್ವ, ನಾವು ಕಾರ್ಡ್ ಮಾಡಿಸ್ಬಿಡೋಣ ನಮಗೂ ದುಡ್ಡು ಬರುತ್ತೆ ಅನ್ನೋದು ಅಷ್ಟೇ ತಲೆಯಲ್ಲಿರುತ್ತೆ. ಸೊ ಈ ಶ್ರಮ ಕಾರ್ಡ್ ಮಾಡಿಸಿದವರು ಇನ್ನೂ ಒಂದು ಯೋಜನೆಗೆ ಅವರು ಅಂದರೆ ಅಡಿಷನಲ್ ಆಗಿ ಅವ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆವಾಗ ಮಾತ್ರನೇ ನಮಗೆ ಎರಡು ಯೋಜನೆಗಳು ಸೇರಿಕೊಂಡು ನಮಗೆ 3,000 ಹಣವನ್ನು ಬಂದು ನಮ್ಮ ಒಂದು ರಿಟೈರ್ಮೆಂಟ್ ಟೈಮಲ್ಲಿ ಕೊಡ್ತಾರೆ. ಸೊ ಅದು ಇನ್ನೊಂದು ಯೋಜನೆ ಯಾವುದು ಅಂತ ಹೇಳಿದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ನಾವು ಪ್ರತಿ ತಿಂಗಳು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಜೊತೆಗೆ ಗೌರ್ಮೆಂಟಿನ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಇದೆರಡು ಕಾಂಟ್ರಿಬ್ಯೂಷನ್ ಸೇರಿಕೊಂಡು ನಮಗೆ ಒಂದು ನಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ನಮಗೆ 60 ವರ್ಷ ಆದಾಗ ಈ ಒಂದು 3,000 ರೂಪಾಯಿ ಹಣನ ಕೊಡ್ತಾರೆ. ಸೊ ಇದ್ರ ಬಗ್ಗೆ ತುಂಬ ಜನ ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ನಿಮಗಲ್ಲಿ